ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. SSLC ಪರೀಕ್ಷಾ ವಿಭಾಗ ನೀಡಿರುವ 2 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಜೀವ ವಿಜ್ಞಾನ ವಿಭಾಗದ ಪ್ರಶ್ನೋತ್ತರಗಳನ್ನು ಇಂದಿನ ದಿನ ಚರ್ಚಿಸೋಣ. ಮಲ್ಟಿಪಲ್ ಚಾಯ್ಸು ಪ್ರಶ್ನೆ ಸಂಖ್ಯೆ 26. ಪ್ಲಾಸ್ಮೋಡಿಯಂನಲ್ಲಿ ಸಂತಾನೋತ್ಪತ್ತಿಯ ಕ್ರಿಯೆಯ ವಿಧ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನ್ ಎ ಮಗ್ಗುವಿಕೆ, ಆಪ್ಷನ್ ಬಿ ತುಂಡರಿಕೆ, ಆಪ್ಷನ್ ಸಿ ಸಂತಾನೋತ್ಪತ್ತಿ, ಆಪ್ಷನ್ ಸಿ ಕಾಯಜ ಸಂತಾನೋತ್ಪತ್ತಿ, ಆಪ್ಷನ್ ಡಿ ಬಹುವಿದಳನ. ಪ್ಲಾಸ್ಮೋಡಿಯಂ ವೈವಾಕ್ಸ್ದು ಇದು ಆಪ್ಷನ್ ಡಿ ಬಹುವಿದಳನ ಉತ್ತರ ಸರಿಯಾಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 27. ಪೈರುವೇಟ್ ಕೋಶರಸ ಬ್ರಾಕೆಟ್ನಲ್ಲಿ ಸ್ನಾಯು ಕೋಶಗಳಲ್ಲಿ ಎಕ್ಸ್ ಪ್ಲಸ್ ಶಕ್ತಿ, ಇಲ್ಲಿ ಎಕ್ಸ್ ಪ್ರತಿನಿಧಿಸುವುದು ಏನು? ಇದು ಗ್ಲೂಕೋಸ್ ವಿಭಜನೆಯ ಚಿತ್ರದ ಒಂದು ಪ್ರಶ್ನೆಯಾಗಿದೆ ಅಂತ ಹೇಳ್ಬೋದು ನಾವು. ಇಲ್ಲಿ ಪೈರುವೇಟ್ ಸ್ನಾಯುಕೋಶಗಳಲ್ಲಿ ಬಿಡುಗಡೆಯಾದಾಗ ಏನಾಗಿ ವಿಭಜನೆ ಆಗ್ತದೆ ಅಂದರೆ ಇದು ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗ್ತದೆ. ಇಲ್ಲಿ ಆಪ್ಷನ್ ಸಿ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗ್ತದೆ ಪ್ಲಸ್ ಶಕ್ತಿ ಬಿಡುಗಡೆ ಆಗ್ತದೆ. ಇದರಿಂದ ಮನುಷ್ಯರ ಸ್ನಾಯುಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗೋದ್ರಿಂದ ಸ್ನಾಯು ಸೆಳೆತ ಉಂಟಾಗ್ತದೆ ಅಂತ ಹೇಳ್ಬೋದು. ಇನ್ನು ಪ್ರಶ್ನೆ ಸಂಖ್ಯೆ 28. ಚಿತ್ರ ಎ ಮತ್ತು ಬಿ ಯಲ್ಲಿ ಕೊಟ್ಟಿರುವ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ರಚನೆಗಳನ್ನು ಗಮನಿಸಿ. ಈ ಚಿತ್ರಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಮೊದಲೇ ಚಿತ್ರ ಎ ನೋಡ್ರಿ, ಅದು ಸರಿಯಾಗಿದೆ. ಚಿತ್ರ ಬಿ ನೋಡ್ರಿ, ಅಲ್ಲಿ ಏನಾಗಿದೆ, ಆ ಒಂದು ಫೆಲೋಪಿಯನ್ ನಾಳವನ್ನು ಏನು ಮಾಡಿದ್ದಾರೆ, ಕಟ್ ಮಾಡಿ ಅದನ್ನು ಹೊಲಿದಿದ್ದಾರೆ. ಅಂದರೆ ಕಟ್ ಮಾಡಿದ್ದಾರೆ ಅಂದರೆ ಗರ್ಭಾಶಯಕ್ಕೆ ಗೋಡೆಗೆ ಹೋಗಲಿಕ್ಕೆ ಏನಾಗಿದೆ, ಅದು ದಾರಿ ಇಲ್ಲ ಅಂತ ಹೇಳ್ಬೋದು. ಸೊ ಅಲ್ಲಿ ಹಾಗಾಗಿ ಆಪ್ಷನ್ ಸಿ ಉತ್ತರ ಸರಿಯಾಗಿದೆ. ಅಂದರೆ ಚಿತ್ರ ಎ ರಚನೆಯಲ್ಲಿ ಮಾತ್ರ ಏನಾಗಿದೆ, ಅಂಡಾಣುವಿನ ನಿಶೇಚನ ಕಂಡು ಬರ್ತದೆ ಅಂತ ಹೇಳ್ಬೋದು. ಇನ್ನು ತೆರೆದ ಪತ್ರರಂಧ್ರದ ಇನ್ನು 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 29. ತೆರೆದ ಪತ್ರರಂಧ್ರದ ಚಿತ್ರವನ್ನು ಬರೆಯಿರಿ ಅಂತ ಇದೆ. ಸೊ ಇಲ್ಲಿ ತೆರೆದ ಪತ್ರರಂಧ್ರವನ್ನು 1 ಅಂಕಕ್ಕೆ ಮಾತ್ರ ಕೇಳಿದಾನೆ. 2 ಅಂಕಕ್ಕೆ ಏನಾದರೂ ಕೇಳಿದರೆ ತೆರೆದ ಪತ್ರರಂಧ್ರ ಮತ್ತು ಮುಚ್ಚಿದ ಪತ್ರರಂಧ್ರವನ್ನು ಕೇಳ್ತಾನೆ. ಸೊ ಕಾವಲು ಜೀವಕೋಶಗಳು ಮತ್ತು ಪತ್ರರಂಧ್ರ ಇವು ಭಾಗಗಳನ್ನು ಗುರುತಿಸೋಕೆ ಕೇಳಿರ್ತಾನೆ. ನೀವು ಅದನ್ನ ಗುರುತಿಸಬೇಕಾಗ್ತದೆ. ಇನ್ನು ನೆಕ್ಸ್ಟ್ 30ನೇ ಪ್ರಶ್ನೆ ಏನಪ್ಪ ಅಂದರೆ ಲೈಂಗಿಕ ಸಂತಾನೋತ್ಪತ್ತಿ ಹೆಚ್ಚು ಭಿನ್ನತೆಗಳು ಕಂಡುಬರಲು ಅಥವಾ ಭಿನ್ನತೆಗಳು ಉಂಟಾಗುತ್ತದೆ ಏಕೆ? ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೆಚ್ಚು ಭಿನ್ನತೆಗಳು ಯಾಕೆ ಕಂಡು ಬರ್ತಾವೆ ಅಂತ ಕೇಳಿದಾನೆ. ನಮ್ಗೆ ಆನ್ಸರ್ ಏನಂತ ನೋಡ್ತಾ ಹೋಗೋಣ. 2 ಪೋಷಕ ಜೀವಿಗಳ ಅನುವಂಶೀಯ ವಸ್ತು ಸಂಯೋಗವಾಗುವುದರಿಂದ ಭಿನ್ನತೆಗಳು ಏನಾಗ್ತವೆ, ಹೆಚ್ಚಾಗುತ್ತವೆ ಅಂತ ಹೇಳ್ಬೋದು. 2 ಪೋಷಕ ಜೀವಿಗಳು ಅಂದರೆ ತಂದೆ ತಾಯಿ ಇಬ್ಬರು ಸೇರಿ ಆ ಮಗುವಿಗೆ ಜನ್ಮ ನೀಡೋದ್ರಿಂದ ಇಲ್ಲಿ ಭಿನ್ನತೆಗಳು ಏನಾಗ್ತವೆ, ತಂದೆಯಿಂದನೂ ಬರ್ತಾವೆ ಗುಣಲಕ್ಷಣಗಳು, ತಾಯಿಯಿಂದನೂ ಬರೋದ್ರಿಂದ ಭಿನ್ನತೆಗಳು ಏನಾಗ್ತವೆ, ಹೆಚ್ಚು ಕಂಡು ಬರ್ತವೆ. ಪ್ರಶ್ನೆ ಸಂಖ್ಯೆ 31. 2 ವಿಘಟನೆವಲ್ಲದ ವಸ್ತುಗಳ ಬಳಕೆಯನ್ನು ಮಿತಗೊಳಿಸಬೇಕು ಏಕೆ ಅಂತ ಕೇಳಿದೆ. ಈ ವಸ್ತುಗಳು ಸೂಕ್ಷ್ಮಾಣು ಜೀವಿಗಳಿಂದ ವಿಘಟನೆಗೊಳ್ಳದೆ ಇರುವುದರಿಂದ ಇವುಗಳು ಭೂಮಿಯಲ್ಲಿ ಹಾಗೆ ಉಳಿದು ಆಹಾರ ಸರಪಳಿಯ ಮೂಲಕ ಜೀವಿಗಳ ದೇಹವನ್ನು ಪ್ರವೇಶ ಮಾಡಿ ಜೈವಿಕ ಸಂವರ್ಧನೆಯನ್ನು ಉಂಟು ಮಾಡಿ ಜೀವಿಗಳ ಆರೋಗ್ಯಕ್ಕೆ ತೊಂದರೆಯನ್ನುಂಟು ಮಾಡುತ್ತವೆ. ಆದ್ದರಿಂದ ಇವುಗಳ ಬಳಕೆಯನ್ನು ಮಿತಗೊಳಿಸಬೇಕು. ಅಷ್ಟೇ ಅಲ್ಲದೆ ಈ ಜೈವಿಕ ವಿಘಟನೆ ವಸ್ತುಗಳು ಪರಿಸರ ಮಾಲಿನ್ಯವನ್ನು ಹೆಚ್ಚು ಉಂಟು ಮಾಡ್ತವೆ. ಹಾಗೆ ಮುಂದಿನ ಪ್ರಶ್ನೆ 2 ಅಂಕದ ಪ್ರಶ್ನೆಗಳು. ಓಜೋನ್ ಪ್ರಶ್ನೆ ಸಂಖ್ಯೆ 32. ಓಜೋನ್ ಪದರವು ಹೇಗೆ ಉಂಟಾಗಿದೆ? ಅದು ಅಗತ್ಯವಾಗಿದೆ ಏಕೆ? ಕಾರಣ ಕೊಡಿ. ಓಜೋನ್ ಪದರವು ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳ ಶಕ್ತಿಯನ್ನು ಹೀರಿಕೊಂಡು 2 ಅಣುವಿನ ಆಮ್ಲಜನಕವು ವಿಭಜನೆಗೊಂಡ ಏಕ ಪರಮಾಣುವಿನ ಆಮ್ಲಜನಕವಾಗುತ್ತದೆ. ಈ ಪರಮಾಣು ತಕ್ಷಣವೇ 2 ಪರಮಾಣುವಿನ ಆಮ್ಲಜನಕದೊಂದಿಗೆ ವರ್ತಿಸಿ ಅದು ಓಜೋನ್ ಆಗುತ್ತದೆ. ಓಜೋನ್ ಪದರವು ಸೂರ್ಯನಿಂದ ಬರುವ ಅಪಾಯಕಾರಿ ವಿಕಿರಣಗಳಾದ ನೇರಳಾತೀತ ಕಿರಣಗಳನ್ನು ತಡೆಹಿಡಿದು ಭೂಮಿಗೆ ಬರದಂತೆ ಮಾಡುತ್ತದೆ. ಆದ್ದರಿಂದ ಭೂಮಿಯ ರಕ್ಷಾ ಕವಚ ಎಂದು ಕರೆಯುತ್ತಾರೆ. ಇದು ಜೀವಿಗಳ ಉಳಿವಿಗೆ ಏನಾಗಿದೆ, ಅಗತ್ಯವಾಗಿದೆ ಅಂತ ಹೇಳಬಹುದು. ಇನ್ನು ಅಥವಾ ಪ್ರಶ್ನೆ ನೋಡೋದಾದರೆ ಜಲಪರಿಸರ ವ್ಯವಸ್ಥೆಯ ಆಹಾರ ಸರಪಳಿಗೆ ಒಂದು ಉದಾಹರಣೆ ಕೊಡಿ. ಜಲಪರಿಸರ ವ್ಯವಸ್ಥೆಯ ಆಹಾರ ಸರಪಳಿಗೆ ಒಂದು ಉದಾಹರಣೆಯನ್ನು ಕೊಡಿ. ಮೂರನೇ ಪೋಷಣ ಸ್ತರದಲ್ಲಿರುವ ಜೀವಿಗಳ ಸಂಖ್ಯೆ ಹೆಚ್ಚಾದರೆ ಇದು ಆಹಾರ ಸರಪಳಿಯ ಮೇಲೆ ಹೇಗೆ ಪರಿಣಾಮವನ್ನು ಉಂಟು ಮಾಡುತ್ತದೆ? ಉತ್ತರ ಸಸ್ಯಗಳನ್ನು ಚಿಕ್ಕ ಮೀನುಗಳು ತಿಂತಾವೆ, ಚಿಕ್ಕ ಮೀನುಗಳನ್ನು ದೊಡ್ಡ ಮೀನುಗಳು ತಿಂತಾವೆ, ದೊಡ್ಡ ಮೀನುಗಳನ್ನು ತಿಮಿಂಗಿಲಗಳು ತಿಂತಾವೆ. ಇಲ್ಲಿ 3ನೇ ಪೋಷಣ ಸ್ತರ ಅಂದರೆ ದೊಡ್ಡ ಮೀನುಗಳು. 3ನೇ ಪೋಷಣ ಸ್ತರದಲ್ಲಿರುವ ಮೀನುಗಳು
ಸಂಖ್ಯೆ ಗಣನೀಯವಾಗಿ ಹೆಚ್ಚಾದರೆ ಆಗ ಎರಡನೇ ಪೋಷಣಾ ಸ್ತರದಲ್ಲಿರುವ ಜೀವಿಗಳ ಸಂಖ್ಯೆ ಕಡಿಮೆಯಾಗಿ ದೊಡ್ಡ ಮೀನುಗಳಿಗೆ ಆಹಾರ ಸಿಗದೆ ಅವುಗಳ ಸಂಖ್ಯೆಯು ಕೂಡ ಏನಾಗುತ್ತೆ, ಕಡಿಮೆಯಾಗಿ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತದೆ ಅಂತ ಹೇಳ್ಬಹುದು. ಇನ್ನು ಪ್ರಶ್ನೆ ಸಂಖ್ಯೆ 33 ನೋಡೋದಾದರೆ, ದುಂಡಾದ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯವನ್ನು ಕ್ಯಾಪಿಟಲ್ ಆರ್, ಸುಕ್ಕಾದ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯ ಸ್ಮಾಲ್ ಗಳೊಂದಿಗೆ ಸಂಕರಣಗೊಳಿಸಲಾಗಿದೆ. ಈ ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ ಸಹಾಯದಿಂದ ತಿಳಿಸಿ. ಸಸ್ಯ ವಿಧಗಳ ಜೀನ್ ನಮೂನೆಯ ಅನುಪಾತ ಬರೆಯಿರಿ. ದುಂಡಾದ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯ ಎಕ್ಸ್ ಆಗಿರಲಿ. ಸುಕ್ಕಾದ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯ ಅಂಶಗಳು ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಆರ್. ಲಿಂಗಾಣುಗಳು ಇಲ್ಲಿ ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಆರ್ ಆಗಿದ್ದಾವೆ. ಮೊದಲನೇ ತಳಿ ಪೀಳಿಗೆಯಲ್ಲಿರುವ ಎಲ್ಲ ಸಸ್ಯಗಳು ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಆರ್ ದುಂಡಾದ ಬೀಜವನ್ನು ಉತ್ಪಾದಿಸುವ ಸಸ್ಯಗಳಾಗಿದ್ದವು. ಎರಡನೇ ತಳಿ ಪೀಳಿಗೆಯಲ್ಲಿನ ಸಸ್ಯಗಳು ಚೆಕ್ಕರ್ ಬೋರ್ಡ್ ಸಹಾಯದಿಂದ ಕೆಳಗಡೆ ತೋರಿಸಲಾಗಿದೆ. ಏನಂತಪ್ಪ ಅಂದರೆ ಇಲ್ಲಿ ಲಿಂಗಾಣುಗಳು ಆರ್ ಇದ್ದಾವೆ, ಒಂದು ಕ್ಯಾಪಿಟಲ್ ಆರ್ ಒಂದು ಸ್ಮಾಲ್ ಆರ್ ಇದೆ. ಸೊ ನಮಗೆ ಏನು ಸಿಗ್ತದಪ್ಪ ಇಲ್ಲಿ ಏಕತಳೀಕರಣ ಅಂತ ಕರಿತೀವಿ ಇದನ್ನು. ಸೊ ಸಸ್ಯ ವಿಧಗಳ ಜೀನ್ ನಮೂನೆಯ ಅನುಪಾತ ಯಾವಾಗಲೂ ಏನಾಗಿರ್ತದೆ, 1:2:1 ಆಗಿರ್ತದೆ. ಅಷ್ಟೇ ಅಲ್ಲದೆ 3:1 ಸಸ್ಯಗಳು ಏನಾಗಿರ್ತವೆ, ಬೆಳವಣಿಗೆಯನ್ನು ಹೊಂದಿರ್ತವೆ. ಅಂದರೆ 3 ಸಸ್ಯಗಳು ಎತ್ತರವಾಗಿದ್ದರೆ ಒಂದು ಸಸ್ಯ ಏನಾಗಿರ್ತದೆ, ಗಿಡ್ಡದಾಗಿರ್ತದೆ, ಸಣ್ಣದಾಗಿರ್ತದೆ ಅಂತ ಹೇಳಬಹುದು. ಆ ರೀತಿಯಾದಂತಹ ಒಂದು ಅಂಶ. ಇನ್ನು ಪ್ರಶ್ನೆ ಸಂಖ್ಯೆ 34 ನೋಡೋದಾದರೆ, ಮಾನವನಲ್ಲಿ ಮಗುವಿನ ಲಿಂಗವು ಹೇಗೆ ನಿರ್ಧಾರವಾಗುತ್ತದೆ? ಮಾನವನ ದೇಹದಲ್ಲಿ ಲಿಂಗ ನಿರ್ಧಾರ ಮಾಡಲು ತಂದೆಯ ಲಿಂಗಾಣುಗಳು X ಮತ್ತು Y ಗಳೆಂಬ ಲಿಂಗ ವರ್ಣತಂತುಗಳನ್ನು ಹೊಂದಿದ್ದು, ತಾಯಿ ಅಂಡಾಣುವಿನಲ್ಲಿ X ಮತ್ತು X ಲಿಂಗ ವರ್ಣತಂತುಗಳಿವೆ. ಯಾವಾಗಲೂ ತಾಯಿಯಿಂದ X ವರ್ಣತಂತು ಬರುತ್ತದೆ, ಆದರೆ ತಂದೆಯಿಂದ X ಎಂಬ ವರ್ಣತಂತು ಬಂದರೆ ಆಗ ಹುಟ್ಟುವ ಮಗು ಹೆಣ್ಣಾಗಿರುತ್ತದೆ. ಒಂದು ವೇಳೆ ತಂದೆಯಿಂದ ಬರುವಂತಹ ಲಿಂಗ ವರ್ಣತಂತು Y ಆಗಿದ್ದರೆ ಆಗ ಹುಟ್ಟುವ ಮಗು ಗಂಡಾಗಿರುತ್ತದೆ. ಆದ್ದರಿಂದ ಇಲ್ಲಿ ಮಗುವಿನ ಲಿಂಗವನ್ನು ನಿರ್ಧಾರ ಮಾಡುವುದು ತಂದೆಯಿಂದ ಬರುವ ವೀರ್ಯಾಣುವಿನಲ್ಲಿರುವ ಲಿಂಗ ವರ್ಣತಂತು ಮಗುವಿನ ಲಿಂಗವನ್ನು ನಿರ್ಧಾರ ಮಾಡುತ್ತದೆ. ಅಥವಾ ಪ್ರಶ್ನೆ ಕೊಟ್ಟಿದ್ದ ನೋಡಿ, ಮುಂದಿನ ಪೀಳಿಗೆಯ ಪ್ರಜನನ ಕೋಶಗಳಿಗೆ ಪೋಷಕ ಜೀವಿಯ ಗುಣಗಳು ಸ್ವತಂತ್ರವಾಗಿ ಅನುವಂಶಿಕವಾಗುತ್ತದೆ ಎಂದು ಮೆಂಡೆಲ್ನ ಪ್ರಯೋಗಗಳು ಹೇಗೆ ತೋರಿಸುತ್ತವೆ ಅಂತ ಇದೆ. ಉತ್ತರ ನೋಡ್ರಿ. ಮೆಂಡೆಲ್ ಅವರು ಪ್ರಬಲ ಗುಣವನ್ನು ಹೊಂದಿರುವ ಎತ್ತರ ಕಾಂಡದ ಬಿಳಿ ಬಣ್ಣದ ಬೀಜದ ಸಸ್ಯಗಳನ್ನು ಹಾಗೂ ದುರ್ಬಲ ಗುಣದ ಗಿಡ್ಡ ಕಾಂಡದ ಹಸಿರು ಬಣ್ಣದ ಬೀಜದ ಸಸ್ಯಗಳನ್ನು ಪರಕೀಯ ಪರಾಗಸ್ಪರ್ಶ ಮಾಡಿ ಸಂಕರಣಗೊಳಿಸಿದಾಗ ಮೊದಲನೇ ತಳಿ ಪೀಳಿಗೆಯಲ್ಲಿ ಬಂದಿರುವ ಎಲ್ಲ ಸಸ್ಯಗಳು ಎತ್ತರ ಕಾಂಡದ ಬಿಳಿ ಬಣ್ಣದ ಬೀಜದ ಸಸ್ಯಗಳಾಗಿದ್ದವು. ನಂತರ ಮೊದಲನೇ ತಳಿ ಪೀಳಿಗೆಯ ಸಸ್ಯಗಳನ್ನು ಬಿತ್ತನೆ ಮಾಡಿ ಅವುಗಳಿಂದ ಸ್ವಕೀಯ ಪರಾಗಸ್ಪರ್ಶ ಮಾಡಿದಾಗ ಎರಡನೇ ತಳಿ ಪೀಳಿಗೆಯಲ್ಲಿ 4 ವಿಧದ ಸಸ್ಯಗಳು ಕಂಡುಬರುತ್ತವೆ. ಅವುಗಳಲ್ಲಿ ಎತ್ತರ ಕಾಂಡದ ಬಿಳಿ ಬಣ್ಣದ ಬೀಜಗಳ ಸಸ್ಯಗಳು ಸಂಖ್ಯೆ 9, ಎತ್ತರ ಕಾಂಡದ ಹಸಿರು ಬಣ್ಣದ ಬೀಜಗಳ ಸಸ್ಯಗಳ ಸಂಖ್ಯೆ 3, ಗಿಡ್ಡನೆಯ ಕಾಂಡದ ಬಿಳಿ ಬಣ್ಣದ ಸಸ್ಯಗಳ ಸಂಖ್ಯೆ 3 ಹಾಗೂ ಗಿಡ್ಡನೆಯ ಕಾಂಡದ ಹಸಿರು ಬಣ್ಣದ ಬೀಜಗಳ ಸಂಖ್ಯೆ 1 ಆಗಿದ್ದು ಇವುಗಳ ಅನುಪಾತ 9:9:9:3:3:1 ಆಗಿರ್ತದೆ. ಹೌದಾ? ಇನ್ನು ಅದೇ 4ನೇ ಪಾಯಿಂಟ್ ನೋಡಿದರೆ, ಈ ದ್ವಿತಳೀಕರಣ ಪ್ರಯೋಗದಿಂದ ಜೀವಿಗಳ ಗುಣಗಳಿಗೆ ಕಾರಣವಾಗುವ ವಂಶವಾಹಿಗಳು ಮುಂದಿನ ಪೀಳಿಗೆಗೆ ಸ್ವತಂತ್ರವಾಗಿ ಚಲಿಸುತ್ತವೆ. ಇದರಿಂದ ಪೋಷಕ ಜೀವಿಗಳಿಂದ ವಿಭಿನ್ನ ರೀತಿಯ ಸಸ್ಯಗಳನ್ನು ಎರಡನೇ ತಳಿ ಪೀಳಿಗೆಯಲ್ಲಿ ಪಡೆಯಲು ಸಾಧ್ಯವಾಯಿತು ಅಂತ ನಾವು ನೋಡ್ಬೋದು. ಇನ್ನು ಪ್ರಶ್ನೆ ಸಂಖ್ಯೆ 35 ನೋಡಿದರೆ, ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬಳ್ಳಿ ಸಸ್ಯಗಳ ತೋರಿಕೆಯ ಚಲನೆಯಲ್ಲಿ ದ್ವಿತೀಯ ಅನುವರ್ತನೆ, ಸ್ಪರ್ಶಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆಗಳು ಹೇಗೆ ಸಮನ್ವಯಗೊಂಡಿವೆ? ಸಸ್ಯದ ಬಳ್ಳಿಗಳು ದ್ಯುತಿಸಂಶ್ಲೇಷಣೆ ಕ್ರಿಯೆಯ ಮೂಲಕ ಆಹಾರವನ್ನು ತಯಾರಿಸಿಕೊಳ್ಳಲು ಸೂರ್ಯನ ಬೆಳಕಿನ ಕಡೆಗೆ ಪ್ರಚೋದನೆ ತೋರಿಸುತ್ತವೆ. ಇದನ್ನು ದ್ಯುತಿ ಅನುವರ್ತನೆ ಎಂದು ಕರೆಯುತ್ತಾರೆ. ಬಳ್ಳಿಗಳು ಗಟ್ಟಿಯಾದ ಕಾಂಡವು ಇಲ್ಲದೆ ಇರುವುದರಿಂದ ಅವುಗಳು ಕೆಲವು ಮರಗಳಿಗೆ ಅಥವಾ ಗೋಡೆಗಳಿಗೆ ಆಧಾರವಾಗಿ ಬೆಳೆಯುತ್ತವೆ. ಈ ಸಂದರ್ಭದಲ್ಲಿ ಅವುಗಳ ಕುಡಿ ಬಳ್ಳಿಗಳ ಬೆಳವಣಿಗೆ ಹೆಚ್ಚಾಗುತ್ತದೆ. ಕಾರಣ ಅವುಗಳಿಗೆ ಆಧಾರ ಬೇಕಾಗಿರುವುದರಿಂದ. ಕಾಂಡದ ಕೆಳಗಡೆ ಭಾಗದಲ್ಲಿರುವ ಕುಡಿ ಬಳ್ಳಿಗಿಂತ ಕಾಂಡದ ತುದಿಯಲ್ಲಿರುವ ಬಳ್ಳಿಗಳು ವೇಗವಾಗಿ ಬೆಳೆಯುತ್ತವೆ. ಈ ರೀತಿಯಾಗಿ ಸಸ್ಯಗಳು ಸ್ಪರ್ಶಾನುವರ್ತನೆಯನ್ನು ತೋರಿಸುತ್ತವೆ. ಈ ಬಳ್ಳಿಯ ಸಸ್ಯಗಳ ತಮ್ಮದೇ ಪ್ರಭೇದ ಪರಾಗರೇಣುಗಳು ಹೂವಿನ ಶಲಾಕಾಗ್ರದ ಮೇಲೆ ಬಿದ್ದಾಗ ಮಾತ್ರ ಅವುಗಳು ಸ್ವೀಕರಿಸಿ ಪರಾಗರೇಣುವಿನ ಬೆಳವಣಿಗೆಯ ಪರಾಗನಳಿಕೆಯು ಬೆಳೆಯಲು ಸಹಾಯ ಮಾಡುತ್ತದೆ. ಈ ರೀತಿಯ ಅನುವರ್ತನೆಗೆ ಕಾರಣವಾಗಿದ್ದು ರಾಸಾಯನಿಕ ಅನುವರ್ತನೆ ಅಂತ ಹೇಳಬಹುದು ನಾವು. ಇನ್ನು ಅಥವಾ ಪ್ರಶ್ನೆ ಇದೆ, ನಮ್ಮ ದೇಹದಲ್ಲಿ ಇನ್ಸುಲಿನ್, ಈಸ್ಟ್ರೋಜನ್, ಥೈರಾಕ್ಸಿನ್ ಹಾರ್ಮೋನ್ಗಳ ಪಾತ್ರವೇನು ಅಂತ ಕೇಳಿದ್ದಾನೆ. ಉತ್ತರ ನೋಡ್ರಿ. ಇನ್ಸುಲಿನ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಹೆಚ್ಚಾದ ಗ್ಲುಕೋಸನ್ನು ಗ್ಲೈಕೋಜನ್ ಆಗಿ ಮಾಡಿ ರಕ್ತದಲ್ಲಿರೋ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಣ ಮಾಡ್ತದೆ. ಇನ್ನು ಈಸ್ಟ್ರೋಜನ್ ಹಾರ್ಮೋನು
ಹೆಣ್ಣು ಮಕ್ಕಳ ದೇಹದಲ್ಲಿ ಸ್ರವಿಕೆಯಾಗುತ್ತದೆ. ಇದು ಹೆಣ್ಣಿನ ದೇಹದಲ್ಲಿ ಅಂಡಾಶಯಗಳಿಂದ ಅಂಡಾಣುಗಳು ಉತ್ಪತ್ತಿಯಾಗಲು ಹಾಗೂ ಹೆಣ್ಣಿನ ಲಕ್ಷಣಗಳು ಬೆಳವಣಿಗೆಯಾಗಲು ಸಹಾಯ ಮಾಡುತ್ತದೆ. ಇನ್ನು ಥೈರಾಕ್ಸಿನ್ ಹಾರ್ಮೋನು ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಯ ವೇಗವನ್ನು ನಿಯಂತ್ರಿಸುತ್ತದೆ ಹಾಗೂ ದೇಹದ ಬೆಳವಣಿಗೆ ಮೇಲೆ ಪರೋಕ್ಷವಾಗಿ ಪರಿಣಾಮವನ್ನು ಬೀರ್ತದೆ ಅಂತ ಹೇಳ್ಬೋದು. ಇನ್ನು ಪ್ರಶ್ನೆ ಸಂಖ್ಯೆ 36, ಪರಕೀಯ ಪರಾಗಸ್ಪರ್ಶ ಎಂದರೇನು? ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳನ್ನು ತಿಳಿಸಿ. ಒಂದು ಹೂವಿನ ಪರಾಗರೇಣುಗಳು ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆದರೆ ಅದನ್ನು ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೀವಿ. ಸೊ ನಿಷೇಚನದ ನಂತರ ಹೂವಿನ ಭಾಗಗಳಾದ ಶಲಾಕಾಗ್ರ, ಶಲಾಕೆ ನಳಿಕೆ, ಪುಷ್ಪದಳ, ಪುಷ್ಪಪತ್ರ ಇವೆಲ್ಲವೂ ಉದುರಿ ಹೋಗುತ್ತವೆ. ಅಂಡಾಶಯ ಹಣ್ಣಾಗಿ ಬೆಳೆಯುತ್ತದೆ. ಯುಗ್ಮವು ಭ್ರೂಣವಾಗಿ ಬೀಜವಾಗುತ್ತದೆ. ಈ ಬೀಜವು ಭವಿಷ್ಯದ ಸಸ್ಯವಾಗುತ್ತದೆ ಅಂತ ಹೇಳ್ಬೋದು ನಾವು. ಇನ್ನು ಪ್ರಶ್ನೆ ಸಂಖ್ಯೆ 37 ನೋಡೋದಾದರೆ, ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಅಂತ ಭಾಗಗಳನ್ನು ಗುರುತಿಸಿ ಅಂತ ಇದೆ. ಸೊ ನೀವೆಲ್ಲರೂ ಈ ಒಂದು ಮೆದುಳಿನ ಚಿತ್ರವನ್ನು ಬರೆಯೋದನ್ನು ರೂಢಿ ಮಾಡ್ಕೋಬೇಕು. ಪ್ರಶ್ನೆ ಸಂಖ್ಯೆ 38, ಮಾನವನ ಸಣ್ಣ ಕರಳಿನಲ್ಲಿ ಜರುಗುವ ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನು ವಿವರಿಸಿ. ನಮ್ಮ ದೇಹದಲ್ಲಿ ಇಮ್ಮಡಿ ರಕ್ತ ಪರಿಚಲನೆ ಪ್ರಾಮುಖ್ಯತೆಯನ್ನು ತಿಳಿಸಿ. ಕ್ಸೈಲಮ್ ಅಂಗಾಂಶ ಮತ್ತು ಫ್ಲೋಯಂ ಅಂಗಾಂಶಗಳ ನಡುವಿನ ವ್ಯತ್ಯಾಸಗಳೇನು? ಸಣ್ಣ ಕರಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆ. ಮಾನವನ ದೇಹದಲ್ಲಿ ಸಂಪೂರ್ಣ ಪಚನ ಕ್ರಿಯೆ ನಡೆಯುವ ಸ್ಥಳ ಅಂದರೆ ಅದು ಸಣ್ಣ ಕರಳು. ಆಮ್ಲೀಯವಾದ ಆಹಾರವು ಜಠರದಿಂದ ಸಣ್ಣ ಕರಳನ್ನು ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಯಕೃತ್ತಿನಿಂದ ಬಿಡುಗಡೆಯಾದ ಪಿತ್ತರಸ ಹಾಗೂ ಮೆದೋಜಿರಕಾಂಗ ಗ್ರಂಥಿಯಿಂದ ಬಿಡುಗಡೆಯಾದ ಮೆದೋಜಿರಕಾಂಗಗಳು ಆಮ್ಲೀಯ ಆಹಾರಕ್ಕೆ ಸೇರಿಕೊಳ್ಳುತ್ತವೆ. ಈ ಸಂದರ್ಭದಲ್ಲಿ ಪಿತ್ತರಸವು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದ್ದು ಜಠರದಿಂದ ಬರುವ ಆಮ್ಲೀಯ ಆಹಾರವನ್ನು ತಟಸ್ಥಗೊಳಿಸುತ್ತದೆ. ಹಾಗೆಯೇ ದೊಡ್ಡದಾದ ಕೊಬ್ಬಿನ ಕಣಗಳನ್ನು ಚಿಕ್ಕ ಕಣಗಳನ್ನಾಗಿ ಪರಿವರ್ತಿಸುತ್ತದೆ. ಹಾಗೆ ಕೊಬ್ಬನ್ನು ಜೀರ್ಣಿಸುವ ಲೈಪೇಸ್ ಕಾರ್ಯವನ್ನು ಹೆಚ್ಚಿಸುತ್ತದೆ. ಮೆದೋಜಿರಕಾಂಗದಲ್ಲಿರುವ ಇನ್ನೊಂದು ಕಿಣ್ವವಾದ ಟ್ರಿಪ್ಸಿನ್ ಕಿಣ್ವವು ಪ್ರೋಟೀನ್ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ. ಆಹಾರದಲ್ಲಿರುವ ಎಲ್ಲ ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಆಗಿ, ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ ಹಾಗೂ ಕೊಬ್ಬುಗಳು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ಗಳಾಗುತ್ತವೆ. ಹೀಗೆ ಜೀರ್ಣವಾದ ಆಹಾರವನ್ನು ವಿಲೈಗಳೆಂಬ ರಚನೆಗಳು ಆಹಾರವನ್ನು ಹೀರಿಕೊಂಡು ರಕ್ತಕ್ಕೆ ಸೇರುವಂತೆ ಮಾಡುತ್ತವೆ. ಇನ್ನು ನಮ್ಮ ದೇಹದಲ್ಲಿ ಇಮ್ಮಡಿ ರಕ್ತ ಪರಿಚಲನೆ ಇರುವುದರಿಂದ ನಮ್ಮ ದೇಹದ ಹೃದಯದಲ್ಲಿ ಆಮ್ಲಜನಕ ರಹಿತ ಮತ್ತು ಆಮ್ಲಜನಕ ಸಹಿತ ರಕ್ತ ಮಿಶ್ರಣಗೊಳ್ಳುವುದಿಲ್ಲ. ಇದರಿಂದ ಜೀವಕೋಶಕ್ಕೆ ಸಾಕಷ್ಟು ಪ್ರಮಾಣದ ಆಮ್ಲಜನಕದ ಪೂರೈಕೆಯಾಗುವುದರಿಂದ ಜೀವಕೋಶಗಳು ಅತಿ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಉತ್ಪಾದನೆ ಮಾಡಲು ಸಹಾಯಕವಾಗುತ್ತದೆ. ಇನ್ನು ಕ್ಸೈಲಮ್ ಮತ್ತು ಫ್ಲೋಯಂ ಅಂಗಾಂಶದ ವ್ಯತ್ಯಾಸವನ್ನು ಕೇಳಿದ್ದಾನೆ. ಸೊ ಆ ವ್ಯತ್ಯಾಸವನ್ನು ನೋಡ್ತಾ ಹೋಗೋಣ. ಕ್ಸೈಲಮ್ ಅಂಗಾಂಶ ನೀರು ಮತ್ತು ಲವಣಗಳನ್ನು ಅಥವಾ ನೀರವಯವ ವಸ್ತುಗಳನ್ನು ಸಾಗಿಸಿದರೆ, ಫ್ಲೋಯಂ ಅಂಗಾಂಶ ಆಹಾರ ಮತ್ತು ಸಾವಯವ ವಸ್ತುಗಳನ್ನು ಸಾಗಿಸುತ್ತದೆ. ಇನ್ನು ಕ್ಸೈಲಮ್ ಅಂಗಾಂಶವು ವಸ್ತುಗಳ ಹರಿವು ಏಕಮುಖವಾಗಿದ್ದರೆ, ಫ್ಲೋಯಂ ಅಂಗಾಂಶದಲ್ಲಿ ವಸ್ತುಗಳ ಹರಿವು ಏನಾಗಿರ್ತದೆ? ದ್ವಿಮುಖವಾಗಿರ್ತದೆ. ಮೇಲ್ಮುಖವಾಗಿ ಕೂಡ ಹರಿತದೆ, ಕೆಳಮುಖವಾಗಿ ಕೂಡ ಹರಿತದೆ. ಕ್ಸೈಲಮ್ ನಳಿಕೆಗಳು ಮತ್ತು ನಾಳಗಳು ಬೇರಿನಿಂದ ಕಾಂಡಕ್ಕೆ ವಸ್ತುಗಳನ್ನು ಸಾಗಿಸುತ್ತವೆ. ಇನ್ನು ಜರಡಿನಾಳ ಮತ್ತು ಸಂಗಾತಿ ಕೋಶಗಳು ವಸ್ತುಗಳನ್ನು ಎಲೆಗಳಿಂದ ಎಲ್ಲ ಭಾಗಗಳಿಗೆ ಸಾಗಿಸುತ್ತವೆ. ಚೋಷಣ ಕ್ರಿಯೆ ಒತ್ತಡದಿಂದ ಕಾರ್ಯನಿರ್ವಹಣೆ ಮಾಡಿದರೆ ಕ್ಸೈಲಮ್ ಅಂಗಾಂಶವು, ಇನ್ನು ಫ್ಲೋಯಂ ಅಂಗಾಂಶ ಅಭಿಸರಣ ಒತ್ತಡದಿಂದ ಕಾರ್ಯನಿರ್ವಹಣೆಯನ್ನು ಮಾಡ್ತದೆ. ಇಲ್ಲಿಗೆ ನಿಮ್ಮ SSLC ಪರೀಕ್ಷಾ ಮಂಡಳಿ ಬಿಟ್ಟಿರ್ತಕ್ಕಂತಹ 1ನೇ ಮಾದರಿ ಪ್ರಶ್ನಿಕೆ ವಿಜ್ಞಾನದಲ್ಲಿ ಎಲ್ಲ ವಿಭಾಗದ ಪ್ರಶ್ನೋತ್ತರಗಳನ್ನು ನಾವು ಚರ್ಚೆ ಮಾಡಿದ್ವಿ. 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸುತ್ತೇವೆ.